ಸ್ನೇಹಿತರೆ, ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಮಾಹಿತಿ ಏನಂದರೆ, ನಿಮಗೆ ಗೃಹಲಕ್ಷ್ಮಿ ಹಣ ಬರ್ತಾ ಇದ್ದರೆ 7 ಮತ್ತು 8ನೇ ಕಂತಿನ ಹಣ ಇನ್ನೂ ಬಂದಿಲ್ಲ ಅಂದರೆ ಅದು ಯಾವ ರೀತಿ ಬಂದಿದೆಯೋ ಇಲ್ವೋ ಅಂತ ಚೆಕ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಮತ್ತು ಬಂದಿಲ್ಲ ಅಂದರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ನಿಮಗೆ ಮಾಹಿತಿನ ಕೊಡ್ತೀನಿ. ಆ ಬಂದಿರ್ತಕ್ಕಂಥ ಅಮೌಂಟ್ನ ಇಲ್ಲಿ ಚೆಕ್ ಮಾಡೋದು, ಡೇಟ್ ವೈಸು ನಿಮಗೆ ಫುಲ್ ಡೀಟೇಲ್ಸ್ ಸಿಗೋ ಥರ 2 ಮೆಥಡಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಒಂದು APS ಮುಖಾಂತರ ಚೆಕ್ ಮಾಡ್ಕೋಬೋದು, ಮತ್ತೊಂದು ಸರ್ಕಾರದಿಂದ ಒಂದು ಆ್ಯಪ್ ಇದೆ. ಆ ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡು ನೀವು ಕೂಡ ಅದರ ಮುಖಾಂತರನೂ ಕೂಡ ಚೆಕ್ ಮಾಡ್ಕೋಬೋದು. ನಿಮ್ಮದು ಗೃಹಲಕ್ಷ್ಮಿ ಆಗಿರ್ಬೋದು, ಅನ್ನಭಾಗ್ಯ ಆಗಿರ್ಬೋದು, ಈ 2 ಹಣನೂ ಡೇಟ್ ವೈಸು ಯಾವ ಡೇಟಲ್ಲಿ ನಿಮ್ಮ ಅಕೌಂಟಿಗೆ ಬಂದಿದೆ ಅಂತ ನಿಮಗೆ ಲೈವ್ ಪ್ರೂಫಾಗಿ ತೋರಿಸ್ಕೊಡ್ತೀನಿ. ನೀವೇನಾದರೂ ಫಸ್ಟ್ ಟೈಮು ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಇದೇ ತರಹದ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಾಡ್ತಾಯಿರ್ತೀನಿ. ಸ್ನೇಹಿತರೆ, ನೀವು ಮೊದಲಿಗೆ ಬಂದು ನಾನು ಒಬ್ಬ ಕಸ್ಟಮರ್ದು APS ಮುಖಾಂತರ ಅಮೌಂಟ್ನ ಚೆಕ್ ಮಾಡಿದ್ದೀನಿ, ಮಿನಿ ಸ್ಟೇಟ್ಮೆಂಟ್ ತೆಗೆದಿದ್ದೀನಿ. ಅದನ್ನು ಲೈವಾಗಿ ನೋಡೋಣ ಬನ್ನಿ. ಸ್ನೇಹಿತರೆ, ಇಲ್ಲಿ ನಾನು ಲೈವಾಗಿ ಒಬ್ಬರು ಕಸ್ಟಮರ್ದು ಬ್ಯಾಲೆನ್ಸ್ನ ಎಂಕ್ವೈರಿ ಮಾಡಿದ್ದೀನಿ. ಯಾವ ರೀತಿ ಕ್ರೆಡಿಟ್ ಆಗಿದೆ ಅನ್ನೋ ಡೀಟೇಲ್ಸ್ ಶೋ ಆಗುತ್ತೆ, ತೋರಿಸ್ಕೊಡ್ತೀನಿ ಬನ್ನಿ. ನಾನು ಡಿಜಿಟಲ್ ಪೇ ಅಂದರೆ CSCಯಿಂದ DG ಪೇ ಅಂತ ಇದೆ, ಅದ್ರ ಮುಖಾಂತರ ಕಸ್ಟಮರ್ದು ಆಧಾರ್ ಕಾರ್ಡು ಮತ್ತು ಅವ್ರ ಡೀಟೇಲ್ಸ್ನ ಹಾಕಿ ಅವ್ರದ್ದು ಫಿಂಗರ್ದು ಕ್ಯಾಪ್ಚರ್ ಮಾಡ್ಕೋತಾ ಇದ್ದೀನಿ. ಕ್ಯಾಪ್ಚರ್ ಆದ ನಂತರ ಟ್ರಾನ್ಸಾಕ್ಷನ್ ಸಕ್ಸಸ್ಫುಲಿ ಅಂತ ಈ ರೀತಿ ಬರುತ್ತೆ. ಇಲ್ಲಿ ಸ್ನೇಹಿತರೆ, ನೀವು ಕೆಳಗಡೆ ಬಂದರೆ ಅಲ್ಲಿ ನೀವು ನೋಡ್ಬೋದು, ನೀವು 30ನೇ ತಾರೀಕು 3ನೇ ತಿಂಗಳಲ್ಲಿ ನಿಮಗೆ ಅಮೌಂಟು ಕ್ರೆಡಿಟ್ ಆಗಿದೆ. ಅಲ್ಲಿ ನೀವು 2,200 ಸಾವಿರ ಅಮೌಂಟು ಅದು ಗೃಹಲಕ್ಷ್ಮಿದಾಗಿರುತ್ತೆ. ಇನ್ನು 510 ರೂಪಾಯಿ ಇರುತ್ತಲ್ಲ, ಅದು ಅನ್ನಭಾಗ್ಯ ಸ್ಕೀಮ್ದಾಗಿರುತ್ತೆ. ಅವರು ಅವತ್ತೇ ಕೂಡ ವಿತ್ಡ್ರಾ ಕೂಡ ಮಾಡ್ಕೊಂಡಿದ್ದಾರೆ 1ನೇ ತಾರೀಕು 4,000ನ. ಇದು ಸ್ನೇಹಿತರೆ, ಇದು ಲೈವ್ ಪ್ರೂಫ್. ಇದು ನಿಮಗೆ ಅನುಮಾನ ಇತ್ತು ಅಂದರೆ ಒಂದು ಸರಿ ನೀವು APS ನಿಮ್ಮ ನಿಯರೆಸ್ಟ್ APS ಮಾಡ್ತಾರಲ್ಲ ಅವ್ರ ಹತ್ರ ಹೋಗಿ ಚೆಕ್ ಮಾಡಿಸ್ಕೊಳ್ಳಿ. ನಂತರ ಸ್ನೇಹಿತರೆ, ನೀವು ಇನ್ನೊಂದು ಆ್ಯಪ್ ಇದೆ, ಆ ಆ್ಯಪ್ ಮುಖಾಂತರನೂ ಕೂಡ ನೀವು ನಿಮ್ಮ ಅಮೌಂಟನ್ನು ಫುಲ್ ಡೀಟೇಲ್ನ ಚೆಕ್ ಮಾಡ್ಕೋಬೋದು. ಇಲ್ಲಿ ತನಕ ಡೇ 1 ಅಂದರೆ ಇಲ್ಲಿ ತನಕ ಎಷ್ಟು ಕಂತು ಬಂದಿದೆ, ಆ ಕಂತು ಯಾವ್ಯಾವ ಡೇಟಲ್ಲಿ ಬಂದಿದೆ ಅಂತಲೂ ಕೂಡ ಚೆಕ್ ಮಾಡ್ಬೋದು. ಅದ್ರ ಬಗ್ಗೆ ನಾನು ಈ ಹಿಂದೆ ಕೂಡ ಒಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋದಲ್ಲಿ ನೋಡಿದ್ರೆ ನೀವು ಆ ಆ್ಯಪ್ಗೆ ಯಾವ ಥರ ಲಾಗಿನ್ ಮಾಡ್ಕೊಳ್ಳೋದು ಮತ್ತು ಯಾವ ಥರ ಚೆಕ್ ಮಾಡೋದು, ನಿಮ್ಮದು DBTಗೆ ಲಿಂಕ್ ಆಗಿದೆಯಾ ಏನು ಅಂತ ಫುಲ್ಲು ಡೀಟೇಲ್ಸ್ ಎಲ್ಲ ಶೋ ಆಗುತ್ತೆ. ನಾನಿವಾಗ ತೋರಿಸ್ತೀನಿ ಬನ್ನಿ. ಸ್ನೇಹಿತರೆ, ನಿಮ್ಮ ಮೊಬೈಲ್ನೆಲ್ಲ ಕೂಡ ಚೆಕ್ ಮಾಡ್ಬೋದು. ಅದು ಯಾವ ರೀತಿ ಅಂದರೆ, ನೀವು ಗೂಗಲ್ ಪ್ಲೇಸ್ಟೋರಲ್ಲಿ ಹೋಗಿ ಅಲ್ಲಿ DBT ಅಂತ ಟೈಪ್ ಮಾಡಿದ್ರೆ ಒಂದು ಆ್ಯಪು ತೋರಿಸುತ್ತೆ. ಅದನ್ನು ಇನ್ಸ್ಟಾಲ್ ಮಾಡ್ಕೋಬೇಕು. ಇನ್ಸ್ಟಾಲ್ ಮಾಡ್ಕೊಂಡಿದ್ದ ನಂತರ ಈ ಥರ ಓಪನ್ ಆಗುತ್ತೆ. ಅಲ್ಲಿ ನೀವು ಫಲಾನುಭವಿಗಳ ಆಯ್ಕೆ ಅಂತ ಇರುತ್ತೆ. ಇಲ್ಲಿ ನೋಡಿ, ಈಗ ಆಲ್ರೆಡಿ ನಾನು ಇವ್ರದ್ದೆಲ್ಲ ಚೆಕ್ ಮಾಡಿದ್ದೀನಿ. ಚೆಕ್ ಮಾಡಿರೋದಕ್ಕೆ ಇವ್ರದ್ದು ಆಲ್ರೆಡಿ ಅಲ್ಲಿ ಸೇವ್ ಆಗಿರುತ್ತೆ ಡಾಟಾ. ನೀವೇನಾದ್ರು ಫಸ್ಟ್ ಟೈಮ್ ಏನಾದ್ರು ಈ ಆ್ಯಪ್ನ ಲಾಗಿನ್ ಮಾಡ್ಕೋಬೇಕು ಅಂದರೆ ನಿಮ್ಮ ಆಧಾರ್ ಕಾರ್ಡ್ನ ಹಾಕಿ OTPನ ಹಾಕಿ ನೀವು ಒಂದು 4 ಡಿಜಿಟ್ದು ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿಕೊಂಡು ನಂತರ ಲಾಗಿನ್ ಮಾಡ್ಕೋಬೇಕಾಗತ್ತೆ. ನಾನೀಗ ಒಬ್ರದ್ದು ರ್ಯಾಂಡಮಾಗಿ ತೋರಿಸ್ತೀನಿ ಬನ್ನಿ. ಅವರ ಅಮೌಂಟು ಕ್ರೆಡಿಟ್ ಆಗಿದೆಯಾ ಅಂತ ಲಕ್ಷ್ಮಿ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಅಲ್ಲಿ ನೀವು 4 ನಂಬರ್ ಪಿನ್ ಕೋಡ್ನ ಹಾಕಿದ್ರೆ, ಪಾಸ್ವರ್ಡ್ನ ಹಾಕಿದ್ರೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗುತ್ತೆ. ಅಲ್ಲಿ ನೀವು ಪಾವತಿ ಸ್ಥಿತಿ ಅಂತ ಕಾಣ್ತಿದ್ದಿಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಅವ್ರಿಗೆ ಇಲ್ಲಿ ತನಕ ಯಾವ್ಯಾವ ಡಿಪಾರ್ಟ್ಮೆಂಟಿಂದ ಯಾವ್ಯಾವ ಸಬ್ಸಿಡಿಗಳೆಲ್ಲ ಬಂದಿದೆ ಎಲ್ಲ ತೋರಿಸುತ್ತೆ. ಗೃಹಲಕ್ಷ್ಮಿ, ರೈತ ಶಕ್ತಿ ಎಲ್ಲ ತೋರಿಸುತ್ತೆ. ಅಲ್ಲಿ ನಾನು ಗೃಹಲಕ್ಷ್ಮಿನ ಕ್ಲಿಕ್ ಮಾಡಿದೆ. ಗೃಹಲಕ್ಷ್ಮಿನ ಕ್ಲಿಕ್ ಮಾಡಿದ್ಮೇಲೆ ಅದು ಇಲ್ಲಿ ತನಕ ಎಷ್ಟು ಕ್ರೆಡಿಟ್ ಆಗಿದೆ, ಎಷ್ಟು ಕಂತಲ್ಲಿ ಬಂದಿದೆ ಎಲ್ಲ ಡೀಟೇಲ್ಸು ತೋರಿಸುತ್ತೆ. ಅಲ್ಲಿ ನೋಡಿ ಸ್ನೇಹಿತರೆ, ಕೆಳಗಡೆ 30/3/2024 2 ಕಂತು ಒಂದೇ ದಿನ ಬಂದಿದೆ. ಅಲ್ಲಿ ನಿಮಗೆ ಡೇಟ್ ವೈಸ್ ಕೂಡ ಡೀಟೇಲ್ಸ್ ಸಿಗುತ್ತೆ. ಅಮೌಂಟು ಕೂಡ ನೋಡಿ, ಇಲ್ಲಿ ಡೇಟ್ ವೈಸ್ ಇದು ಯಾವ್ಯಾವ ದಿನಾಂಕ ಯಾವ್ಯಾವ ತಿಂಗಳಲ್ಲಿ ನಿಮಗೆ ಕ್ರೆಡಿಟ್ ಆಗಿದೆ ಅನ್ನೋದು ಕೂಡ ತೋರಿಸುತ್ತೆ. ಈ ಪಕ್ಕದಲ್ಲಿ ನಿಮಗೆ ಅದು ಅಮೌಂಟ್ ತೋರಿಸುತ್ತೆ. ನಂತರ ಸ್ನೇಹಿತರೆ, ನೀವು ಅನ್ನಭಾಗ್ಯದ ಅಮೌಂಟ್ ಬಂದಿದೆ ಅಂತ ಅದನ್ನು ಕೂಡ ಇದೇ ಆ್ಯಪಲ್ಲಿ ಚೆಕ್ ಮಾಡ್ಕೋಬೋದು. ಅಲ್ಲಿ ಕೆಳಗಡೆ ಅನ್ನಭಾಗ್ಯ ಯೋಜನೆ ಅಂತ ಕಾಣ್ತಾ ಇದೆ. ಅಲ್ಲಿ ನೋಡ್ಬೋದು ನೀವು 30/3/2024 510 ಅಂದರೆ 510 ರೂಪಾಯಿ ಬಂದಿದೆ. ಯಾವ್ಯಾವ ದಿನಾಂಕದಲ್ಲಿ ಬಂದಿದೆ ಅಂತ ಅದು ಕೂಡ ಶೋ ಆಗುತ್ತೆ. ಇದಾಗಿತ್ತು ಸ್ನೇಹಿತರೆ ಸಣ್ಣ ಮಾಹಿತಿ. ದಯವಿಟ್ಟು ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.